ಇದು ಪಲ್ಲಕ್ಕಿ ಫಿಲಮ್ ಅಲ್ಲಿ ಪ್ರೇಮ್ ಮಾಡಿದಾನಲ್ಲ ಆ ತರನ. ಅಯ್ಯೋ ಕಷ್ಟ ಇತ್ತಲ್ವಾ, 3 ಜನ ಮಕ್ಳು ಸಾಕೋದು ಅಂದ್ರೆ ಸುಮ್ಮನೆನಾ? ಎಷ್ಟು ಬಂದವ್ರೆ? 15 ನಿಮಿಷದಲ್ಲಿ ಗೈಸ್, 15. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ತುಂಬ ದಿನ ನಂತರ ಮತ್ತೆ ಬ್ಯಾಕ್ ಟು ದ ಕಿಚನ್. ಹಾಯ್. ಇವತ್ತಿನ ಡಿಶ್ ಏನಮ್ಮ? ಮೊಟ್ಟೆ ಸಾರು, ಚಪಾತಿ ಮತ್ತೆ ಮೊಟ್ಟೆ ಸಾರು. ಒಳ್ಳೆ ಕಾಂಬಿನೇಷನ್. ಶುರು ಮಾಡೋಣ? ಶುರು ಮಾಡೋಣ. ಎಸ್, ಲೆಟ್ಸ್ ಗೋ. ಮಸಾಲೆಗೆ ಒಳ್ಳೆ ಫ್ರೆಶ್ ಏರ್ ಇದೆ ಗೈಸ್. ಎಂತ ವೆದರ್ ಗೊತ್ತಾ ಅಮ್ಮ? ಈರುಳ್ಳಿ ಹಚ್ತಾ ಇದ್ದೀನಿ ಮಸಾಲೆಗೆ, ಒಗ್ಗರಣೆಗೆ. ಓಕೆ, ರುಬ್ಬಿಟ್ಟು ಆಮೇಲೆ ಮೊಟ್ಟೆ ಸಾರು ಮಾಡೋದು. ಅದೇ ಅಮ್ಮ, ನಿಮ್ಮ ಟೈಮಲ್ಲೆಲ್ಲ ಹೆಂಗ್ ಮಾಡ್ತಾ ಇದ್ದೆ? ಮದುವೆ ಆದ್ಮೇಲೆ ಮಕ್ಕಳನ್ನ ಸಂಭಾಳಿಸ್ಕೊಂಡು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ನಾವೇ ಕೈ ಮಗ ನೇಯ್ತಾ ಇದ್ವಿ, ರೇಷ್ಮೆ ಸೀರೆ. ಇದು ಪಲ್ಲಕ್ಕಿ ಫಿಲಮ್ ಅಲ್ಲಿ ಪ್ರೇಮ್ ಮಾಡಿದಾನಲ್ಲ ಆ ತರನ? ಅದು ಪವರ್ ಲೂಮ್ಸ್. ಇದು ಕೈ ಮಗ, ಕೈಯಲ್ಲಿ ಮಾಡೋದು. ಆಮೇಲೆ ಬಂದಿದ್ದು ಕೈ ಮಗ ಆದ್ಮೇಲೆ ಲೂಮ್ಸ್ ಬಂತು. ಅಯ್ಯೋ ಎಲ್ಲ ತೋರ್ಸ, ಜಾಸ್ತಿ ಮಾಡ್ಕೊಂಡ ನೋಡ್ಕೊಂಡು ಕಟ್ ಮಾಡ್ಬೇಕು ತಾನೆ. ಹಂಗೆ ಕೆಲಸ ಮಾಡೋ ಹೇಳಕ್ಕಾಗ. ಈರುಳ್ಳಿ ಕಟ್ ಮಾಡ್ತಾ ಕೈಗೆ ಇಟ್ಕೊಂಡ್ಬಿಟ್ಟವ್ರೆ ನಿಮ್ಮ ಕಾಮಲ. ಏನು ಮಾಡೋದು, ಯಾವತ್ತೋ ಒಂದು ದಿವಸ ಹಾಗೆ ಆಗುತ್ತೆ. ಅವರು ಕೈ ಕಟ್ ಆಯ್ತು ಅಂತ ಸುಮ್ಮನೆ ಅಲ್ಲ, ನಾನು ಈರುಳ್ಳಿ ಕಟ್ ಮಾಡ್ಕೊಟ್ಟಿದ್ದೀನಿ. ಈರುಳ್ಳಿ ಟೊಮಟೊ ನಾನು ಕಟ್ ಮಾಡಿದ್ದೀನಿ. ಯಾರಾದರೂ ಒಬ್ರು ಸಪೋರ್ಟ್ ಮಾಡ್ತಾರೆ. ಅದೇ ಕೈ ಮಗದ ಬಗ್ಗೆ ಹೇಳ್ತೈತಲ್ಲ, ಹೇಳು. ಅವಾಗ ಕಷ್ಟ ಇತ್ತಲ್ವಾ, 3 ಜನ ಮಕ್ಳು ಸಾಕೋದು ಅಂದ್ರೆ ಸುಮ್ಮನೆನಾ? 3 ಜನ ಹೆಣ್ಮಕ್ಳು ಸಾಕೋದು ಅಂದ್ರೆ ಸುಮ್ಮನೆನಾ? ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸ ಏನೇನು ಮಾಡಬೇಕು ಮಾಡಿ ಜಾರಿಗೆ ಹಾಕ್ತಾ ಇದ್ದೀನಿ, ಮಾಡಿ ಹೋಗ್ತಾ ಇದ್ದೆ. ಬಂದು ಆಮೇಲೆ ಮಕ್ಕಳಿಗೆ ಏನೇನು ಮಾಡಬೇಕು ಮಾಡಿಕೊಡ್ತಾ ಇದ್ದೆ. ಏನು ಮಾಡೋಕ್ಕಾಗಲ್ಲ, ಕಷ್ಟ ಆದಮೇಲೆ ಮಾಡಲೇಬೇಕು. ಈರುಳ್ಳಿ ಟೊಮೊಟೊ ಎರಡನ್ನೂ ಹಾಕೊಂಡು ರುಬ್ಬೇಕಾ? ನಾವು ಇದ್ದಿದ್ದು ಒಟ್ಟಾರ ಅಂತೂ ತುಂಬಾ ನೀರಿಗೆ ತುಂಬ ಕಷ್ಟ ಇರೋದು. 4 ಗಂಟೆ ರಾತ್ರಿಗೆ ಹೋದ್ರೇ ನಾವು ನೀರು ಹಿಡ್ಕೊಬರೋದು, ಗಸಗಸೆ ಆಗ್ತಾಯಿದ್ವಿ. ಅವನಿಗೆ ತುಂಬ ಕಷ್ಟನೇ ಇತ್ತು. ಕಷ್ಟ ಅಂದರೆ ಹೇಳ್ಬೇಕಾಗಿಲ್ಲ. ಇದು ಧನಿಯಾ ಪೌಡ್ರ್, ಇದು ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕಿದ್ದೀನಿ. ತುಂಬ ಹಾಕ್ತಾಯಿದ್ದೀನಿ. ಸೋಂಪು ಒಂದೆರಡು ಹಾಕಿದ್ರೆ ಸ್ಪೂನ್ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕಾಯಿ ಒಣಗೋಗ್ಬಿಟ್ಟಿದೆ ಬಿಸಿಲಿಗೆ. ಯಾವ ಬಿಸಿಲಿಗೆ? ಇಲ್ಲಿ ನೋಡಿಲ್ಲಿ ವೆದರ್ ಹೆಂಗಿದೆ. ಎಲ್ಲಿದೆ ಹಗಲೊತ್ತೆಲ್ಲ ಬಿಸಿಲು ಜೋರಾಗೇ ಇದೆಯಲ್ಲ. ಸಣ್ಣದ ಕಾಯಿ ಹೆಚ್ಕೋಬೇಕು. ಒಂದೆರಡು ಪೀಸ್ ಹಾಕೊಂಡ್ರೆ ಇದು ಒಳ್ಳೆ ಕೊಬ್ಬರಿ ಥರ ಆಗ್ಬಿಟ್ಟೈತೆ ನಮ್ಮ ಕಾಯಿ. ಬಿಸಿಲಿಗೆ ಒಣಗೋಗ್ಬಿಟ್ಟೈತೆ, ಫ್ರಿಜ್ಜಲ್ಲಿ ಇಕ್ಕಿದ್ರು ಹಿಂಗೆ ಆಗ್ಬಿಟ್ಟೈತೆ. ಸೊ ಗೈಸ್, ಇದು ಕೊಬ್ಬರಿ ಹಾಕೋದಲ್ಲ, ಕಾಯಿ ಹಾಕ್ಬೇಕಿತ್ತು. ಕೊಬ್ಬರಿನೇ ಹಾಕೋಬೋದು, ಈ ಕೊಬ್ಬರಿನೇ ಆಗ್ಬಿಟ್ಟಿದೆಯಲ್ಲ ಮುಕ್ಕಾಲು ಭಾಗ. ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕೋದು. ರುಬ್ಕೊಳ್ಳೋದಾ? ಗೈಸ್, ಇದನ್ನೆಲ್ಲ ಹಾಕಿ ಫಸ್ಟ್ ರುಬ್ಕೋಬೇಕು. ಮಸಾಲೆ ಆಗಿದೆ. ಮಸಾಲೆ ಈ ಟೊಮೆಟೊ ಹಂಗೆ ಐತೆ, ಎಲ್ಲ ಐತೆ ಮಸಾಲೆ ಅದು. ಓಕೆ, ನುಣ್ಣಗೆ ರುಬ್ಬಿರೋ ಮಸಾಲೆ. ಈಗ ಒಗ್ಗರಣೆ ಮಾಡೋಣ. ಓಕೆ, ಮೊಟ್ಟೆ ಸಾರು ರೆಡಿ ಮಾಡೋಣ. ದಿನಕ್ಕೆ ಎಷ್ಟು ಸೀರೆ ನೇಯ್ತಾ ಇದ್ರಮ್ಮ? ಇಲ್ಲ ದಿನಕ್ಕೆಲ್ಲ ನೇಯಕ್ಕಾಗಲ್ಲ. ವಾರಕ್ಕೆ 3 ಸೀರೆ ನೇಯ್ಬೋದು. ಓಕೆ. ಒಬ್ಬ
ಇಬ್ಬರು ಸೇರಿಕೊಂಡು ಒಂದೇ ಮಗದಲ್ಲಿ ನೇಯೋಂಗಿದ್ರೆ ಒಂದು ಸೀರೆ ನೇಯ್ಬೋದು. ಅದು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನೇಯ್ದ್ರೆ ಮಾತ್ರ ನಮಗೆ ಸೀರೆ ಆಗೋದು. ಹೌದಾ? ಅವಾಗ ಏನು ಕೂಲಿ ಅಮ್ಮಮ್ಮ ಅಂದರೆ 400 ರೂಪಾಯಿ 300 ರೂಪಾಯಿ ಇರ್ಬೋದು. 400 ರೂಪಾಯಿ 300 ರೂಪಾಯಿ ಅಷ್ಟೇನಾ? ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಅಷ್ಟೇ ಸಿಗೋದು. ಬಾಡ್ಲಿ ಇಡ್ತಾ ಇದ್ದೀನಿ. ಬಾಣಲಿ ಇಡ್ತಾ ಇದ್ದಾರೆ. 14 ಅಷ್ಟೊತ್ತಿಗೆ ಹೋದ್ರೇನೆ ನಾವು ದಿನ ಎಲ್ಲ ಸೀರೆ ನೇಯ್ತಾ ಇದ್ವಿ. ಇಲ್ಲಾಂದ್ರೆ ಇಬ್ರು ಬೇರೆ ಬೇರೆ ಸಪ್ರೇಟ್ ಮಾಡಿದ್ರೆ ವಾರಕ್ಕೆ 3 ಸೀರೆ ನೇಯ್ಬೋದು ಅಷ್ಟೇ. ಹೇಗೋ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಓದಿಸಿ, ಅದೇ ನಾವೇನು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿದ್ದು, ಪ್ರೈವೇಟ್ಗೆ ಏನು ಕಳಿಸಿಲ್ಲ. ಅಷ್ಟೊಂದು ಸೌಕರ್ಯ ಇರಲಿಲ್ಲ. ಬಟ್ ಚೆನ್ನಾಗಿತ್ತಲ್ಲ ಅವಾಗಿನ ಲೈಫ್? ಅವಾಗಿದ್ದು ಚೆನ್ನಾಗಿತ್ತು. ಇವಾಗ ಕಷ್ಟ ಇದೆ. ಅದು ಈಸಿ ಅಲ್ಲ. ಎಷ್ಟು ಸಾವಿರ ನನಗೆ ಅದು ಬರ್ತೋಯ್ತು. ಅಷ್ಟು ಸಾವಿರದ ಕಾಲಲ್ಲಿ ತುಳಿದ್ರೇನೆ ನಾವು ಸೀರೆ ಅದು ರಟ್ಟು ತಾನೆ? ಏನು ರಟ್ಟು? ಕಾಲಲ್ಲಿ ತುಳಿಯೋದ? ಅಲ್ಲಲ್ಲ, ಆ ಗೇಜ್ ಮೇಲ್ಗಡೆ ಹಾಕಿರ್ತಾರಲ್ಲ, ಆ ಗೇಜ್ನ ಹೇಳ್ತಾ ಇರೋದು ನೀನು? ಸೀರೆನೇ ಹೇಳ್ತಾರೆ. ಅದೇ ಗೊತ್ತು, ಸೀರೆ ನೇಯ್ತಾರೆ, ಅದು ಗೊತ್ತು. ಅಂದ್ರೆ ಮೇಲ್ಗಡೆ ಜಾಕಾಣ ಅಂತ, ಅದು ಎಲ್ಲರಿಗೂ ನಮ್ಮ ಕೆಲಸ ಕೈ ಮಗ್ಗದವ್ರಿಗೆ ಗೊತ್ತು ಏನೇನು ಅಂತ. ಎಲ್ಲರಿಗೂ ಗೊತ್ತಿರಲ್ಲ. ಹೌದು. ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಕರ್ಬೇವು ಹಾಕ್ತಿದ್ದೀನಿ. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋಬೇಕಾ? ಅದು ಮಗದ ಕೆಲಸ ಅನ್ನೋದು ಎಲ್ಲರೂ ಕಲಿಯೋಂಥದ್ದಲ್ಲ. ಇವಾಗಂತೂ ಯಾರು ಕಲಿಯಲ್ಲ. ಇವಾಗ ಕಷ್ಟ, ಬೇರೆ ಕೆಲಸ ನೋಡ್ತಾರೆ, ತುಂಬ ಕಷ್ಟ ಅಂತ. ಏನು ನಮ್ಮಷ್ಟೇ ಆಗೋಯ್ತು ಮಗದ ಕೆಲಸ ಅನ್ನೋದು. ಇವಾಗಿರೋರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾರೆ. ಯಾವ ಕೆಲಸ ಬೇಕು. ಬಟ್ ಅವಾಗೆಲ್ಲ ಮಗಕ್ಕೆ ತುಂಬಾ ಎಕ್ಸ್ಪೋಜರ್ ಇತ್ತಲ್ಲ, ಚೆನ್ನಾಗಿತ್ತಲ್ಲ? ಇತ್ತು. ಆಮೇಲೆ ಸ್ವಲ್ಪ ಎಲ್ಲ ನಮ್ಗೆ ಅನುಕೂಲ ಬಂದ್ಮೇಲೆ ನಾವೇ ನಮ್ಮ ಮನೇಲೆ ನಾವು ಮಾಡ್ಕೊತಾ ಇದ್ವಿ. ಮಗ ಬೇರೆ ಮನೆಗೆ ಹೋಗಿ ಮಕ್ಕಳು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಹೌದು, ಮಗದ ಕೆಲ್ಸಕ್ಕೆ ಹೋಗ್ತಾ ಇದ್ದಲ್ಲ, ಮಕ್ಕಳನ್ನೆಲ್ಲ ಎಲ್ಲಿ ಬಿಟ್ಟು ಹೋಗ್ತಾ ಇದ್ದೆ? ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ತಾಯಿ ಮನೇಲಿ ಬಿಟ್ಟಿದ್ರೆ ಸ್ವಲ್ಪ ದಿವಸ ನಮ್ಮ ಮಕ್ಕಳು ನೋಡ್ಕೊಂಡ್ರು. ಈಗ ಹಂಗೆ ದೊಡ್ಡವರಾದ್ರು. ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕೋತಾವ್ರೆ. ಅಮ್ಮ, ಇದ್ಯಾವ್ದು ಹೊಸ ಬಾಣ್ಲಿ ಇರಂಗೈತೆ? ಹೌದು, ಮೊನ್ನೆ ತಗೊಂಬಂದೆ. ಓಹೋ, ನೋಡಿ ಗಾಯ್ಸ್, ಅಡಿಗೆ ಮಾಡಿ ತೋರ್ಸೋದಕ್ಕೆ ಹೊಸ ಬಾಣ್ಲಿ ಬಂದೆ. ನೀರು ಹಾಕೋತಾ ಇದೀನಿ. ಇದು ನೀರು ಜಾಸ್ತಿ ಹಾಕೋಬೇಕಾ ಕಡಿಮೆ ಹಾಕೋಬೇಕಾ? ಇವಾಗ ಅನ್ನಕ್ಕಾದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ಚಪಾತಿಗೆ ದೋಸೆಗೆ ಆದ್ರೆ ಸ್ವಲ್ಪ ಗಟ್ಟಿ. ಸೊ ಈಗ ನೀನ್ ಯಾವ್ದಕ್ ಮಾಡ್ತಾ ಇದೀಯ? ಚಪಾತಿಗೆ. ಸೊ ಗೈಸ್ ನೋಡಿ, ಹೊಸ ಬಾಣ್ಲಿ ತಂದವರಪ್ಪ. ಎಲ್ಲಿ ಪರ್ಚೇಸ್ ಮಾಡಿದ್ದು? ಡಿಮಾರ್ಟ್ ಅಲ್ಲಿ. ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಮೇಲೆ ಬೆಳಗ್ಗೆನೆ ಹೊಸ ಗೆಸ್ಟ್ ಬಂದವ್ರೆ. ಗೆಸ್ಟ್ ಬಂದವ್ರೆ, ಹೊಸ ಗೆಸ್ಟ್. ಮಗಳು ಬಂದ್ಬಿಟ್ಟಿದ್ದಾಳೆ ಅಡುಗೆ ಮಾಡಕ್ಕೆ. ಓಡು ಓಡು ಓಡು. ಎಲ್ಲಿ ಕೊಡ್ತಾ ಇದೀಯಾ? ಎಲ್ಲಿ ಕೊಡ್ತಾ ಇದೀಯ ಸೊಪ್ಪು? ಮತ್ತೆ ಮೇಲೆ ಕೂತ್ಕೋತೀಯಾ? ಯಾಕೆ? ನಾನೇನು ಕೆಳಗೆ ಇಳೀಲಿ? ನಾನು ಇಳಿಯಲ್ಲ. ನಿಂಗೆ ಬೇಕಾ? ನೀನೇ ಹತ್ತು ಬಾ. ನೀನ್ ಹತ್ತ. ಒಬ್ಳಿಗೆ ಎಷ್ಟು ಮಾತಾಡೋದು?
ಆಯ್ತು ಇಳಿತೀನಿ. ಏನಾಗ್ಬಿಟ್ಟಿದ್ಯಾ? ಹೌದ್ರಾ ಎಷ್ಟು ಹಠ ಅಂದ್ರೆ ಅವಳಿಗೆ, ಅವಳ ಹಠನೇ ಅವಳಿಗೆ. ಅವಳು ಮೇಲೆ ಕೂತ್ಕೋಬೇಕಂತ ನಾನು ಮೇಲೆ ಕೂರಬಾರ್ದಂತ. ಅಲ್ಲೇನೆ ಕ್ಯೂಟಿ ಅಲ್ವಾ? ಇವ್ಳು ಅಡ್ಗೆ ಮಾಡೋದು ನಾಚಿಕೆ. ಅಲ್ವಾ? ಅಡ್ಗೆ ಮಾಡೋದು. ಏನು ಅಲ್ಲೇನು ಏನಾದರೂ ಕಟ್ ಮಾಡಿ ಕೊಡ್ತೀಯಾ? ಹೆಲ್ಪ್ ಏ ಕ್ಯೂಟಿ, ಇಲ್ಲಿ ನೋಡೇ ಇಲ್ಲಿ, ಅಲ್ಲೇನು ಕಟ್ ಮಾಡಿ ಕೊಡ್ತೀಯಾ? ಅಯ್ಯೋ ಇದು ನಾಚಿಕೆನಮ್ಮ ಹೀರೋಯಿನ್ನು, ನಾಚಿಕೆನಾ ನಿಂಗೆ? ಎಲ್ಲ ಎಲ್ಲ ಎಲ್ಲಿ ಎಲ್ಲಿ ಕ್ಯೂಟಿ 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 ಎಲ್ಲಿ ಎಲ್ಲಿ ಇನ್ನೊಂದ್ಸತಿ ನೋಡಿ ಗೈಸ್, ಹಿಂಗೆ ಕತ್ ಮೇಲೆ ಎತ್ಕೊಡ್ತಾಳೆ. ಈಗ ಅವಳಿಗೆ ನಿದ್ದೆ ಮಾಡಿಸ್ಲಾ? ಅವಳು ವಿಡಿಯೋ ಅಂದರೆ ಸಿಕ್ಕಾಪಟ್ಟೆ ಶೈ ಮಾಡ್ತಾಳೆ. ವಿಡಿಯೋ ಅಂದರೆ ಬರೋದೇ ಇಲ್ಲ ಅದಕ್ಕೆ ಅಲ್ವಾ? ಗಂಟ್ಲು ನೋಡು, ಗಂಟ್ಲು ಒಂದು ಮಣ ಐತೆ ಕಫ ಗಂಟ್ಲಲ್ಲಿ ಅಲ್ವಾ? ಇಲ್ಲಿ ನೋಡಿ ರೈಸಿದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ತು. ನಮ್ಮ ಅಮ್ಮಂಗೆ ಎಕ್ಸಾಸ್ಟ್ ಹಾಕು ಅಂತ ಎಷ್ಟು ಸಲ ಹೇಳ್ತೀನಿ, ಎಕ್ಸಾಸ್ಟ್ ಅಂತೂ ಮುಟ್ಟೋದೇ ಇಲ್ಲ. ಒಳ್ಳೆ ಇದು ಹೆಂಗಾಗೋಯ್ತು ಗೊತ್ತಾ? ಸೆಂಟ್ರಲ್ಲಿ ಏನೋ ಕೈಮಾ ಉಂಡೆ ಇಡ್ತಾರೆ ಗೊತ್ತಾ, ಆ ಥರ ಆಯ್ತು ಕತೆ. ಟೋಟಲ್ ಎಷ್ಟು ಮೊಟ್ಟೆ ಆಗ್ತಾ ಇದೆಯಾ? ಓಕೆ, ಎಷ್ಟು ಜನ ಇದೀವೋ ಒಬ್ಬೊಬ್ರಿಗೆ ಒಂದು 2 ಆದರೆ ಅಷ್ಟು ಜನಕ್ಕೆ 2 ಮೊಟ್ಟೆ ಹಾಕೊಂಡ್ರೆ ಲೆಕ್ಕ ಹಾಕೊಂಡು ಮಲ್ಕೊ ಅಂದರೆ ಇಲ್ಲಿ ಬಂದೋಳೆ ಮಲ್ಗೋಳ. ಮಲ್ಕೊಬಿಟ್ಟವಳೆ. ಈ ಸುಬ್ಬಿ ಸುಂದರಿ ಕ್ಯೂಟಿ ಸುಂದರಿ 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 ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊರೆಯ ವಸಿ ನೋಡುವೆಯಾ? ಕ್ಯೂಟಿ, ನೀನು ಆಡಾಡಿದ್ರೆ ಹೆಂಗಿರುತ್ತೆ? ಬಂಟೋ ಬಂಟೋ ನಂಗೂ ಬಂತು, ತುಂಬ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು. ಎಷ್ಟೊತ್ತು ಕಾಯ್ಬೇಕದು? ಒಂದು ಕಾಲವರ್ 15 ನಿಮಿಷ ಕಾಯ್ಬೇಕು. ನೀನು ಅಡುಗೆ ಮಾಡೋದು ಕಲ್ತಿದ್ದು ಹೆಂಗೆ? ನಾನು ಮದುವೆಗೆ ಮುಂಚೆ ಯಾವ ಅಡುಗೆನೂ ಮಾಡಿಲ್ಲ. ಹಾಂ, ಮದುವೆ ಆದಮೇಲೆ ನಾನು ಅಡುಗೆ ಮಾಡಿಲ್ಲ. ಮೊದಲನೇ ಡಿಶ್ ಮದುವೆ ಆದಮೇಲೆ ಫಸ್ಟ್ ಅಡುಗೆ ಮಾಡೋದು ಕಲ್ತಿದ್ದ? ನಮ್ಮ ಮದುವೆ ಆದ್ಮೇಲೆ ಒಂದು 4 ದಿವಸಕ್ಕೆ ಏನೋ ನಮ್ಮ ಅತ್ತೆ ಭಾವ ಎಲ್ಲ ಯಜಮಾನ ಫಿಲಮಲ್ಲಿ ಪ್ರೇಮ ಕಲ್ತಂಗೆ ಅಡುಗೆ ಮಾಡಕ್ ಬಿಟ್ರು. ಫಸ್ಟ್ ಅಡುಗೆ ಏನು ಫುಲ್ ಉಪ್ಪು ಮಾಡಿಬಿಟ್ಟಿದ್ದ, ಹಿಂಗೆ ಸಪ್ಪೆ ಮಾಡಿದ್ದ? ಅಡುಗೆ ಮಟನ್ ಸಾರನ್ನೇ ಮಾಡಿದ್ದೆ. ಚೆನ್ನಾಗೇ ಇತ್ತು, ಆದ್ರೆ ಗೊಜ್ಜು ತರ ಮಾಡ್ಬಿಟ್ಟಿದ್ದೆ. ಫಸ್ಟ್ ಭಯ ಅಲ್ವಾ, 8 ಜನಕ್ಕೆ ಅಡುಗೆ ಮಾಡ್ಬೇಕಂದ್ರೆ ಭಯ ಅಲ್ವಾ. ನಾನು ಅಡುಗೆನೇ ಮಾಡಲ. ನಮ್ಮ ಮನೇಲಿ ಇದ್ದಾಗ ನಮ್ಮ ತಾಯಿನೇ ಮಾಡೋರು. ನಾವು ಮಗನೇ ಯಾವಾಗ್ಲೂ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ನಿಮ್ಮ ತಾಯಿಯವ್ರಿದ್ದಾಗ? ನನ್ನ ತಾಯಿ ಮನೇಲಿ ನಾವು ಇದ್ದಾಗಲೂ ಕೆಲ್ಸಕ್ಕೆ ಹೋಗ್ತಾನೆ ಇದ್ವಿ. ಯಾವಾಗ ನನಗೆ ಸುಮಾರು ನನಗೆ ಬುದ್ಧಿ ಬಂದಾಗ 9 ವರ್ಷದಿಂದ ನಾನು ಕೆಲಸ ಮಾಡ್ತಾನೆ ಇದ್ವಿ. ನಾವು ಯಾವ ಸ್ಕೂಲ್ಗೆ ಹೋಗಿಲ್ಲ, 1ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ, ಜಾಸ್ತಿ ನಾನು ಓದಿಲ್ಲ. ಬಟ್ ಆದರೂ ಪರವಾಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ ಅಂದರೂ ಒಂದು ವಿಡಿಯೋ ಮಾಡೋಷ್ಟು ನಾಲೆಡ್ಜ್ ಇದೆಯಲ್ಲ, ಅದಕ್ಕೆ ಮೆಚ್ಚಬೇಕು. ಮೊಟ್ಟೆ ನೋಡಿ ಹೆಂಗೆ ಬಂದಿದೆ, ಸಚ್ ಎ ಡೆಲಿಷಿಯಸ್. ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಹಂಗೆ, ಇಲ್ಲಾಂದರೆ ಎಲ್ಲ ಗೊಜ್ಜಾಗ್ಬಿಡುತ್ತೆ. ಓಕೆ ಓಕೆ. ನಿಂದೆ ಓನ್ ರೆಸಿಪಿ ಅಲ್ಲ? ಇದಂದೆ ನಾನೇ ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಗೊತ್ತಾಯಿಲ್ಲ ಯಾವ ರೆಸಿಪಿ ನಾನು ನೋಡಿ ಮಾಡ್ತಾ ಇಲ್ಲ, ನಂದೇ ಮಾಡ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಕಾದ್ರೆ ಸಾಕು. ಎಲ್ಲ ಸಪ್ರೇಟ್ ನೋಡಿ ಹೆಂಗಾಗಿದೆ, ಸಪ್ರೇಟ್ ಆಗಿ. ಅದಕ್ಕೋಸ್ಕರನೇ ಮಾಡಲಿಕ್ಕೆ ಚಿಕನ್ ಸಾರೆಲ್ಲ ಮಾಡೋಕ್ಕಾಗಲ್ಲ, ಮಾಡಲಿಲ್ಲ. ಆಮೇಲೆ ಮಾಡ್ತಾ ಇದ್ದೆ ಹಂಗೆ ಸ್ವಲ್ಪನೇ ಅಡುಗೆ ಕಲ್ತ್ಕೊಂಡೆ. ಸಾರು ಆಗಿದೆ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಕತ್ರಿ ಕಟ್ ಮಾಡಿ ಸ್ವಲ್ಪ ಆಚೆ ಈಚೆ ಹಾಕು.
ಒಂದೇ ಗುಡ್ಡೆ ಆಗ್ತಾ ಇದೆಯಾ ನೋಡು, ಆಚೆ ಈಚೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಮೊಟ್ಟೆ ಸಾರು ರೆಡಿ ನೋಡಿ. ಇವಾಗ ಚಪಾತಿ ಮಾಡದೆ ತಿನ್ನೋದೆ. 15 ನಿಮಿಷದಲ್ಲಿ ಇರುತ್ತೆ 15 ನಿಮಿಷದಲ್ಲಿ ರೆಡಿ ಆಗ್ಬೇಕಂದ್ರೆ ಈ ಮೊಟ್ಟೆ ಸಾರು ಮಾಡ್ಕೊಂಡು ಆಫ್ ಮಾಡೋಣ ಇವಾಗ. ಓಕೆ ರೈಸ್ ಮುಗ್ದಿದೆ, ಸಾರು ಆಫ್ ಮಾಡಿದ್ದೀವಿ. ಇವಾಗ ಚಪಾತಿ ಮಾಡ್ಕೊಂಡು ಬಿಸಿ ಬಿಸಿ ತಿನ್ನೋದೆ. ಚಪಾತಿ ರೆಡಿ ಆಗಿದೆ, ಮೊಟ್ಟೆ ಸಾರು ಹಾಕೊಂಡು ತಿನ್ನೋದೆ ಇವಾಗ. ಬನ್ನಿ ಎಲ್ಲರೂ ಚಪಾತಿ ತಿನ್ನೋಣ, ಮೊಟ್ಟೆ ಸಾರು ತಿನ್ನೋಣ. ಬಿಸಿ ಬಿಸಿ ಚಪಾತಿ ಮೊಟ್ಟೆ ಸಾರು ರೆಡಿ ಇದೆ ನೋಡಿ ಗೈಸ್, ಎಂತ ಸೂಪರ್ ಟೇಸ್ಟ್ ಇರುತ್ತೆ ಗೊತ್ತಾ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ನನ್ನ ವಿಡಿಯೋ ನೋಡ್ತಾ ಇರಿ, ನಂಗೆ ಸಪೋರ್ಟ್ ಮಾಡಿ.